ಕೇಶವ್ಲಾಲ್ಗೆ ಇಬ್ರು ಮಕ್ಕಳಿದ್ರು. ಸ್ವಂತ ಮಗ ಧೀರಜ್, ಸಾಕ್ ಮಗ ವಿಕಾಸ್. ಎಲ್ರೂ ಒಟ್ಟಿಗೆ ವಾಸ ಮಾಡ್ತಿದ್ರು. ವಿಕಾಸ್ ಸಾಕು ಮಗ ಆಗಿದ್ದ. ಆದ್ರೆ ಕೇಶವ್ಲಾಲ್ ತನ್ನ ಇಬ್ರು ಮಕ್ಕಳನ್ನು ಒಂದೇ ಸಮ ಪ್ರೀತಿ ಮಾಡ್ತಿದ್ದ. ಒಂದು ದಿನ ಕೇಶವ್ಲಾಲ್ ಮಂಚದ ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದ. ಆಗ ವಿಕಾಸ್ ಟೀ ತಗೊಂಡು ಅಲ್ಲಿಗೆ ಬರ್ತಾನೆ. ಮತ್ತೆ ಕೇಶವ್ಲಾಲ್ಗೆ ಹೇಳ್ತಾನೆ, ಅಪ್ಪ ತಗೊಳ್ಳಿ ನಿಮ್ಮ ಟೀ. ಇವತ್ತಂತೂ ಟೀ ತುಂಬಾ ಚೆನ್ನಾಗಿದೆ. ಟೀ ಕುಡಿತಿದ್ದ ಹಾಗೆ ಕೇಶವ್ಲಾಲ್ ಮೂರ್ಛೆ ಹೋಗಿ ಬಿದ್ದು ಹೋಗ್ತಾನೆ. ಮತ್ತವನು ಸತ್ ಹೋಗ್ತಾನೆ. ಕೇಶವ್ಲಾಲ್ ಸತ್ತ ಸ್ವಲ್ಪ ದಿನದಲ್ಲೇ ವಿಕಾಸ್ ಅಡ್ಗೆ ಮನೆಯಲ್ಲಿ ಒಬ್ನೇ ಅಡ್ಗೆ ಮಾಡ್ತಾ ಇದ್ದ. ಆಗ ಮನೆಯಲ್ಲಿ ಕಿಟಕಿಗಳು ಜೋರಾಗಿ ಬಡ್ಕೋತಾ ಇತ್ತು. ಆದ್ರೆ ಹೊರಗಡೆ ಗಾಳಿ ಮಾತ್ರ ಬೀಸ್ತಾ ಇರ್ಲಿಲ್ಲ. ಇದೇನಿದು, ಹೊರಗಡೆ ಗಾಳಿ ಬೀಸ್ತಿಲ್ಲ, ಆದ್ರೂ ಈ ಕಿಟಕಿ ಯಾಕೆ ಅಲ್ಗಾಡ್ತಿದೆ? ಬಹುಶಃ ಲೂಸ್ ಆಗಿರೋ ಕಾರಣದಿಂದ ಅನ್ಸುತ್ತೆ. ಹಾಗನ್ಕೊಂಡು ವಿಕಾಸ್ ಕಿಟಕಿನ ಮುಚ್ತಾನೆ. ಕಿಟಕಿ ಮುಚ್ಚಿ ಹಿಂದೆ ತಿರುಗಿ ನೋಡಿದ ತಕ್ಷಣ ಅವನ್ ಮುಂದೆ ಒಂದು ಭಯಂಕರವಾದ ಮುಖ ಬಂದು ನಿಂತಿರತ್ತೆ. ಅದನ್ನ ನೋಡಿ ಅವನು ಜೋರಾಗಿ ಕೂಗ್ಕೋತಾನೆ. ಮತ್ತೆ ಕಣ್ ಮುಚ್ಕೊಂಡ್ಬಿಡ್ತಾನೆ. ಅವನ್ ಯಾವಾಗ ಕಣ್ಬಿಟ್ ನೋಡ್ತಾನೋ ಎದುರುಗಡೆ ಯಾರೂ ಇರೋದಿಲ್ಲ. ವಿಕಾಸ್ ಹೆದರ್ಕೋತಾನೆ. ಅವನ್ ಕೈಯಲ್ಲಿದ್ದಂತ ಸ್ಪೂನು ಕೆಳಗಡೆ ಬಿದ್ದು ಹೋಗತ್ತೆ. ಆ ಸ್ಪೂನನ್ನ ಎತ್ಕೊಳಕ್ಕೆ ಅಂತ ಬಗ್ದಾಗ ಹಿಂದೆಯಿಂದ ಯಾರೋ ಅವನ್ ಕುತ್ತಿಗೆನ ಗಟ್ಟಿಯಾಗಿ ಹಿಡ್ಕೋತಾರೆ. ಮತ್ತೆ ಅವನನ್ನ ಸಾಯಿಸೋ ಪ್ರಯತ್ನ ಮಾಡ್ತಾರೆ. ಆಗ ವಿಕಾಸ್ ಜೋರಾಗಿ ಕೂಗ್ಕೋತಾನೆ, ಕಾಪಾಡಿ ಕಾಪಾಡಿ, ನನ್ನ ಕಾಪಾಡಿ. ವಿಕಾಸ್ ಕೂಗೋ ಶಬ್ದ ಕೇಳಿ ಧೀರಜ್ ಅಲ್ಲಿಗೆ ಓಡ್ ಬರ್ತಾನೆ. ವಿಕಾಸ್ ಕೆಳಗಡೆ ಬಿದ್ದಿರೋದನ್ನ ನೋಡಿ, ಏನು ನಿನಗೊಂದ್ ಕೆಲ್ಸನೂ ಸರಿಯಾಗಿ ಮಾಡಕ್ಕಾಗಲ್ವಾ? ಎಲ್ಲ ವಸ್ತುನು ಒಡೆದಾಕಿದ್ಯಾ. ನೀನಿವತ್ತು ಪೂರ್ತಿ ರಾತ್ರಿ ಹೊರಗಡೆನೆ ಇರ್ಬೇಕು, ಗೊತ್ತಾಯ್ತಾ? ಕೆಲ್ಸಕ್ ಬಾರ್ದಿರೋನೆ. ಸರಿ ಅಣ್ಣ. ಧೀರಜ್ ಹೇಳಿದ ಮಾತನ್ನ ಕೇಳಿ ವಿಕಾಸ್ ಹೊರಗಡೆ ಒಂದು ಮಂಚದ ಮೇಲೆ ಕೂತ್ಕೊಂಡು ಕಾವಲ್ ಕಾಯ್ತಾ ಇದ್ದ. ಅದೇ ಸಮಯಕ್ಕೆ ಕೆಳಗಡೆಯಿಂದ ಯಾರೋ ಅವನ್ ಕಾಲನ್ನ ಗಟ್ಟಿಯಾಗಿ ಹಿಡ್ಕೋತಾರೆ. ಯಾರು ಅಂತ ವಿಕಾಸ್ ಕೆಳಗಡೆ ಬಗ್ಗಿ ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಅವನು ಮೇಲೆ ಎದ್ದು ನೋಡಿದಾಗ ಅವನ ಕಣ್ಣು ಮುಂದೆ ಅವನ ತಂದೆಯ ವಿಚಿತ್ರವಾದ ರೂಪ ಬಂದು ನಿಲ್ಲತ್ತೆ. ಅದು ರಕ್ತದಿಂದ ತುಂಬಿರತ್ತೆ. ವಿಕಾಸ್ ಹೆದರ್ಕೊಂಡು ಕೆಳಗಡೆ ಬಿದ್ದು ಹೋಗ್ತಾನೆ. ಅವನು ನಡ್ಕೊಂಡು ಹೆದರ್ಕೊಂಡು ತನ್ನ ಅಣ್ಣನ ಹತ್ರ ಬರ್ತಾನೆ. ವಿಕಾಸ್ ಧೀರಜನ್ನ ತನ್ನ ಕೈಯಿಂದ ಎಬ್ಸಿ ಹೆದರ್ಕೊಂಡು ಹೇಳ್ತಾನೆ, ಧೀರಜ್, ಬೇಗ ಬೇಗ ಎದೋಳು, ಹೊರಗಡೆ ಭೂತ. ಅಪ್ಪ ಅನ್ನೋ ಶಬ್ದ ಕೇಳ್ತಿದ್ದ ಹಾಗೆ ಧೀರಜ್ ಎದ್ದು ಕುತ್ಕೋತಾನೆ. ಆಮೇಲೆ ಹೇಳ್ತಾನೆ, ಎಲ್ಲಿದೆ ಹೇಳು, ಎಲ್ಲಿದೆ? ಹೊರಗಡೆ ಇದೆ. ಧೀರಜ್ ವಿಕಾಸ್ ಜೊತೆ ಓಡ್ಕೊಂಡು ಹೊರಗಡೆ ಬಂದು ನೋಡ್ತಾನೆ. ಆದ್ರೆ ಹೊರಗಡೆ ಯಾರೂ ಇರೋದಿಲ್ಲ. ಧೀರಜ್ ಕೋಪ ಮಾಡ್ಕೊಂಡು ವಿಕಾಸ್ಗೆ ಹೇಳ್ತಾನೆ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಇಷ್ಟೊತ್ತಲ್ಲಿ ನನ್ ನಿದ್ದೆ ಹಾಳು ಮಾಡ್ದೆ. ಹೋಗಿ ನಿನ್ ಕೆಲ್ಸ ನೋಡ್ಕೋ. ಸರಿ ಅಣ್ಣ. ಮಾರನೇ ದಿನ ಬೆಳಗ್ಗೆನೆ ವಿಕಾಸ್ ಕೆಲ್ಸ ಮಾಡ್ತಾ ಇರ್ತಾನೆ. ಆಗ ಅವನ್ ಕಿವಿಗೆ ನಿಧಾನವಾದ ಒಂದು ಶಬ್ದ ಕೇಳಿಸ್ತಾ ಇರತ್ತೆ. ವಿಕಾಸ್ 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 ಆ ಶಬ್ದ ಕೇಳಿ ಹೆದರ್ಕೊಂಡು ಹೇಳ್ತಾನೆ, ಯಾರ್ ನೀವು? ನನ್ಗೆ ಯಾಕೆ ತೊಂದ್ರೆ ಕೊಡ್ತಾ ಇದ್ದೀರಾ? ನನ್ಗೂ ನಿನ್ಗೂ ಏನ್ ಸಂಬಂಧ ಇದೆ ಹೇಳು. ನನ್ನ ಬಿಟ್ಬಿಡು. ಆ ಶಬ್ದ ಇನ್ನೂ ಜೋರಾಗೆ ವಿಕಾಸ್ ಕಿವಿ ಕೇಳಿಸೋಕ್ ಶುರುವಾಗತ್ತೆ. ನಾನ್ ನಿನ್ನ ಬಿಡೋದಿಲ್ಲ, ನೀನು ಸಾಯ್ಲೇಬೇಕು ವಿಕಾಸ್. ವಿಕಾಸ್ ತುಂಬಾ ಹೆದರ್ಕೊಂಡು ಒಂದು ಮೂಲೆಲ್ ಕೂತ್ಕೊಂಡು ಅಳ್ತಾ ಇರ್ತಾನೆ. ಆಗ ಅವನ್ ತಲೆ ಮೇಲೆ ನೀರ್ ತರ ಹನಿ ಏನೋ ಬೀಳತ್ತೆ. ವಿಕಾಸ್ ಏನು ಅಂತ ಕೈಯಲ್ಲಿ ಮುಟ್ಟು ನೋಡ್ಕೊಂಡಾಗ ಅದು ರಕ್ತ ಆಗಿರತ್ತೆ. ಅದನ್ನ ನೋಡಿ ವಿಕಾಸ್ ಹೆದರ್ಕೊಂಡು ನಡ್ಗೋಕ್ ಶುರುವಾಗ್ತಾನೆ. ಅವನಲ್ಲಿಂದ ಓಡೋಕ್ ಶುರು ಮಾಡ್ತಾನೆ. ಆಗ ಹಿಂದೆಯಿಂದ ಯಾರೋ ತಳ್ತಾರೆ. ಆದ್ರೆ ಅವನು ಕೆಳಗಡೆ ಬಿದ್ದು ಹೋಗ್ತಾನೆ. ವಿಕಾಸ್ ತುಂಬಾ ಜೋರಾಗಿ ಕೂಗ್ಕೋತಾನೆ, ಪ್ಲೀಸ್ ನನ್ನ ಬಿಟ್ಬಿಡು ಪ್ಲೀಸ್. ವಿಕಾಸ್ ಕೂಗಾಡ್ತಾ ಇರೋ ಸಮಯದಲ್ಲಿ ಧೀರಜ್ ತನ್ನ ಫ್ರೆಂಡ್ ವಿಜಯ್ ಜೊತೆ ಮನೆಗ್ ಬರ್ತಾನೆ. ವಿಕಾಸ್ ಹೀಗಾಡೋದನ್ನ ನೋಡಿ ವಿಜಯ್ ತನ್ನ ಫ್ರೆಂಡ್ ಧೀರಜ್ ಹೇಳ್ತಾನೆ, ಯಾರು ಇವನ್ಗೇನಾಗಿದೆ? ಯಾಕೆ ಹಿಂಗ್ ಕೂಗಾಡ್ತಿದ್ದಾನೆ? ಅಯ್ಯೋ, ಇವನು ನಮ್ ತಂದೆಯ ಸೌತಿ ಮಗ. ಮತ್ತೆ ನಮ್ಮ ತಂದೆ ಸತ್ತಾದ್ಮೇಲೆ ಇವನ್ಗೆ ತಲೆ ಕೆಟ್ಟಿದೆ. ಇವನ್ಗೆ ಈ ಜಾಗದಲ್ಲಿ ನಮ್ಮ ಸತ್ತ ತಂದೆ ಪ್ರೇತ ಕಾಣಿಸ್ತಿದ್ಯಂತೆ. ಹಾಗಾದ್ರೆ ಈ ಹುಚ್ಚನ್ನ ಯಾಕೆ ಮನೇಲಿ ಇಟ್ಕೊಂಡಿದ್ಯಾ? ಓಡಿಸ್ಬಿಡು ಮನೆಯಿಂದ. ಮತ್ತೆ ಅಯ್ಯೋ, ಯಾವಾಗ್ಲಿಂದಾನು ಓಡಿಸ್ಬೇಕು ಅಂತ ಇದ್ದೀನಿ. ಆದ್ರೆ ಏನ್ ಮಾಡೋದು? ನಡಿ ಮನೆಯೊಳಗ್ ಕೂತ್ಕೊಂಡ್ ಮಾತಾಡೋಣ. ಮತ್ತೆ ಕೇಳು ವಿಕಾಸ್, ನಮ್ಗೆ 2 ಗ್ಲಾಸ್ ಅನ್ನ ಕಳ್ಸು. ವಿಕಾಸ್ ಧೀರಜ್ ಮತ್ತೆ ವಿಜಯ್ ಮುಂದೆ 2 ಗ್ಲಾಸ್ ಅನ್ನ ಇಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇದೆಲ್ಲ ನಡೀತಾ ಇರೋದ್ರಿಂದ ಅವನಿಗೆ ತಲೆ ಕೆಟ್ಟು ಹೋಗಿ ಸೂಸೈಡ್ ಮಾಡ್ಕೋಬೇಕು ಅಂತ ಯೋಚಿಸ್ತಾನೆ. ಅದಕ್ಕೆ ಅವನು ಮನೆ ಮೇಲೆ ಹೋಗ್ತಾನೆ. ಇನ್ನೊಂದು ಕಡೆ ಧೀರಜ್ ಮತ್ತೆ ವಿಜಯ್ ಡ್ರಿಂಕ್ಸ್ ಬಾಟಲ್ ಅನ್ನ ಓಪನ್ ಮಾಡಿ ಕೂತ್ಕೋತಾರೆ. ವಿಜಯ್ 2 ಪೆಗ್ಗನ್ನ ಹೊಡೆದ್ಮೇಲೆ ಹೇಳ್ತಾನೆ, ಲೋ ಧೀರಜ್, ನನ್ಗೆ ಅರ್ಥನೇ ಆಗ್ತಿಲ್ಲ. ಅವನ್ ಮೇಲೆ ಅಷ್ಟೊಂದು ಕೂಗಾಡ್ತೀಯ. ಮತ್ತೆ ಈ ಹೊರೆನ ಯಾಕೆ ಮನೇಲಿ ಇಟ್ಕೊಂಡಿದ್ಯಾ ನೀನು? ಅಯ್ಯೋ, ನಮ್ಮಪ್ಪ ಸತ್ನಲ್ಲ, ಅವನು ಹೊರೆ ಇದು. ಹೇಳೋದಕ್ಕಷ್ಟೇ ಸೌತಿ ಮಗ. ಆದ್ರೆ ನಮ್ಮಪ್ಪ ನನಗ್ ಸೇರ್ಬೇಕಾಗಿರೋ ಜಮೀನ್ನ ಇವನ್ ಹೆಸರಿಗೆ ಬರ್ದಿಟ್ಟಿದ್ದಾರೆ. ಮತ್ತೆ ಇವನ್ ಹೆಸರಲ್ಲಿ ತೋಟ ಮತ್ತೆ ಈ ಮನೆಯಲ್ಲಿ ಅರ್ಧ ಭಾಗನ ಇವನ್ ಹೆಸರಿಗೆ ಬರ್ದಿಟ್ಟಿದ್ದಾರೆ. ಹಾಗಾಗಿ ಇವನ್ನ ಕಳ್ಸೋದಕ್ ಆಗ್ತಿಲ್ಲ.
ಆದ್ರೆ ಒಂದು ಸತಿ ಇವನ್ಗೆ 18 ಆದ್ರೆ ಇವನ ಹತ್ರ ಪೇಪರ್ ಅಲ್ಲಿ ಸೈನ್ ಹಾಕ್ಸ್ಕೊಂಡು ಮನೆಯಿಂದ ಓದೋಡಿಸ್ತೀನಿ. ನೀನೇ ನೋಡ್ತಿರು. ಅದೇನೋ ಸರಿ, ಆದ್ರೆ ನಿಮ್ಮ ಅಪ್ಪನ್ ನೋಡ್ತಿದ್ರೆ ಇಷ್ಟು ಬೇಗನೆ ಸಾಯ್ತಾರೆ ಅಂದ್ಕೊಂಡೇ ಇರ್ಲಿಲ್ಲ ನಾನು. ಅಯ್ಯೋ ಅಯ್ಯಪ್ಪ ಸಾಯ್ತಿರ್ಲಿಲ್ಲ. ಆ ಮುದ್ಕ ಕುಡಿಯೋ ಟೀಯಲ್ಲಿ ವಿಷಾನ್ ಬೆರೆಸಿ ನಾನೇ ಅವನನ್ನ ಸಾಯಿಸಿದ್ದು. ಅರ್ಥ ಆಯ್ತಾ? ಕೇಶವಲಾಲ್ ಆತ್ಮ ಅಲ್ಲೇ ನಿಂತಿತ್ತು. ವಿಜಯ್ ಮತ್ತೆ ಧೀರಜ್ ಆಡೋ ಮಾತನ್ನ ಅದು ಕೇಳಿಸ್ಕೊಳತ್ತೆ. ಧೀರಜ್ ಮಾತನ್ನ ಕೇಳಿ ಕೇಶವಲಾಲ್ಗೆ ತುಂಬಾ ಕೋಪ ಬರತ್ತೆ. ಹಾಗಾಗಿ ಮನೇಲಿದ್ದಂತ ಎಲ್ಲಾ ವಸ್ತು ಗಾಳಿಲ್ ಹಾರಕ್ ಶುರುವಾಗತ್ತೆ. ಇಡೀ ಮನೆಯಲ್ಲಿ ಬಿರುಗಾಳಿ ಏಳತ್ತೆ. ಎಲ್ಲ ವಸ್ತುಗಳು ಗಾಳಿನಲ್ಲಿ ತೇಲ್ತಾ ಇರತ್ತೆ. ಅದನ್ನೆಲ್ಲ ನೋಡಿ ವಿಜಯ್ ತನ್ನ ಮನೆಗೆ ವಾಪಸ್ ಹೊರಟು ಬಿಡ್ತಾನೆ. ಮನೆಯಲ್ಲಿ ಗಾಳಿಲ್ ಹಾರ್ತಾ ಇದ್ದಂತ ಎಲ್ಲಾ ವಸ್ತುಗಳು ಧೀರಜ್ ಮೇಲೆ ಅಟ್ಯಾಕ್ ಮಾಡತ್ತೆ. ಇದ್ದಕ್ಕಿದ್ದ ಹಾಗೆ ಎಲ್ಲಾ ಶಾಂತವಾಗತ್ತೆ. ಅಲ್ಲೇ ಒಂಟಿಯಾಗೆ ಸೋಫಾ ಮೇಲೆ ಕೂತಿದ್ದ ಧೀರಜ್ನ ಹಿಂದೆಯಿಂದ ಯಾರೋ ಹೊಡಿತಾರೆ. ಅವನು ಹೆದರ್ಕೊಂಡಿಂದೆ ತಿರುಗಿ ನೋಡ್ತಾನೆ. ಅವನಿಗೆ ಭಯಂಕರವಾದ ಕೇಶವಲಾಲ್ ಕಾಣಿಸ್ತಾನೆ. ಕೇಶವಲಾಲ್ ಅವನ್ ಕುತ್ತಿಗೆ ಇಸುಕ್ತಾನೆ. ಆಗ ಧೀರಜ್ ತುಂಬಾ ಜೋರಾಗಿ ಕೂಗ್ಕೋತಾನೆ, ಕಾಪಾಡಿ ಕಾಪಾಡಿ. ಅಪ್ಪ, ನೀವೇನ್ ಮಾಡ್ತಾ ಇದ್ದೀರಾ? ನಮ್ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಕೋಪ ಅಪ್ಪ? ನಮ್ಮನ್ನ ಯಾಕೆ ನೀವು ಸಾಯಿಸ್ಬೇಕು ಅನ್ಕೊಂತಿದ್ದೀರಾ? ಅಂತದ್ ನಾವೇನ್ ಮಾಡಿದೀವಿ? ನಾನ್ ನಿನ್ನ ಸಾಯಿಸ್ಬೇಕು ಅನ್ಕೊಂಡಿಲ್ಲ ಮಗು. ನನ್ನಿಂದ ತಪ್ಪಾಗಿದೆ. ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ನನಗ್ ಮೋಸ ಮಾಡಿದ್ದು ಇವನು ನನ್ನ ಟೀಯಲ್ಲಿ ವಿಷ ಬೆರೆಸಿ ಸಾಯಿಸಿದ ನನ್ನ. ನಾನ್ ಇವನನ್ನ ಬಿಡೋದಿಲ್ಲ ಮಗು. ಇವನು ನಿನ್ನನ್ನ ಹೇಗೆ ಕೆಟ್ಟದಾಗ ನಡೆಸ್ಕೊಂತಾನೆ, ಆದ್ರೂ ಕೂಡ ಇವನ್ನ ಉಳಿಸ್ಬೇಕು ಅನ್ಕೊಂತಿದ್ಯಲ್ಲ. ಹೌದು ಅಪ್ಪ, ಇವನು ನನ್ನ ಅಣ್ಣ. ಮತ್ತೆ ನೀವು ಇವನನ್ನ ಕ್ಷಮಿಸ್ಬಿಡಿ. ಇವನು ನಿಮ್ಮ ಮಗ ತಾನೆ. ಮತ್ತೆ ಯಾರನ್ನಾದ್ರೂ ಕ್ಷಮಿಸಿದ್ರೆ ಅವರು ದೊಡ್ಡವ್ರಾಗ್ತಾರೆ. ಮತ್ತೆ ನೀವು ಹೇಗಿದ್ರು ದೊಡ್ಡವ್ರು ತಾನೆ ಅಪ್ಪ. ಕೇಶವಲಾಲ್ ವಿಕಾಸ್ ಮಾತನ್ನ ಕೇಳಿ ಶಾಂತ ಆಗ್ತಾನೆ. ಮತ್ತೆ ಧೀರಜ್ಗೆ ಹೇಳ್ತಾನೆ, ಇವತ್ತು ನಿನ್ನ ಸೌತಿಯ ತಮ್ಮ ಯಾರಿಗ್ ನೀನ್ ಇಷ್ಟೆಲ್ಲ ತೊಂದರೆ ಕೊಡ್ತೀಯೋ ಅವನೇ ನಿನ್ನ ಜೀವವನ್ನ ಉಳಿಸಿದಾನೆ. ನೀನ್ ಜೀವನ ಪೂರ್ತಿ ಇವನಿಗೆ ತೊಂದರೆ ಕೊಡ್ತಾನೆ ಇರು, ಆದ್ರೆ ಅವನ್ ಮಾತ್ರ ನಿನಗ್ ಪ್ರೀತಿ ಕೊಡ್ತಾನೆ. ಕೇಶವಲಾಲ್ ಮಾತನ್ನ ಕೇಳಿ ಧೀರಜ್ಗೆ ತನ್ನ ತಪ್ಪಿನ ಅರಿವಾಗತ್ತೆ. ಆಮೇಲೆ ಅವನು ವಿಕಾಸ್ ಮತ್ತೆ ಕೇಶವಲಾಲ್ ಹತ್ರ ಕ್ಷಮೆ ಕೇಳ್ತಾನೆ. ಮತ್ತೆ ಹೇಳ್ತಾನೆ, ನನ್ನ ಕ್ಷಮಿಸ್ಬಿಡಿ. ನನ್ನ ಅತಿ ಆಸೆಯಿಂದ ನಾನು ಕೂಡ ಆಗಿದ್ದೆ. ಧೀರಜ್ಗೆ ತನ್ನ ತಪ್ಪಿನ ಅರಿವಾಗತ್ತೆ. ಕೇಶವಲಾಲ್ ಕೂಡ ಧೀರಜ್ನ ಕ್ಷಮಿಸ್ಬಿಡ್ತಾನೆ. ಈಗ ಧೀರಜ್ ವಿಕಾಸ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ.